ಕನಿಷ್ಠ 20 ದಿನದ ಹಿಂದೆ ನಾವು ಪರ್ಮಿಷನ್ ತಗೊಂಡಿದ್ರು ತಹಸೀಲ್ದಾರ್ ಕಚೇರಿಯಿಂದ. ಬಟ್ ನಿನ್ನೆ ಎಲ್ಲವನ್ನೂ ನಮ್ಮದು ಹತ್ತಿಕ್ಕುವಂಥ ಕೆಲಸ ಮಾಡ್ತಿದ್ದಾರೆ ನಮ್ಮ ರ್ಯಾಲಿಯನ್ನು. ನಿನ್ನೆ ಸಾಕಷ್ಟು ಸಂದೇಶಗಳು ವಾಟ್ಸಪ್ ಹಾಗೆ ನಾನಾ ಕಡೆಯಿಂದ ಹರಡ್ತಾ ಇದ್ದಾರೆ. ಅಂದರೆ ನಾವು ಜನ ಸೇರಬಾರ್ದು, ಈ ಶರಾವತಿ ಯೋಜನೆ ನಿಲ್ಲಬಾರ್ದು ಅಂತ ರಾಜಕಾರಣಿಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಈ ರಾಜಕಾರಣಿಗಳ ಹಿತಾಸಕ್ತಿಯಿಂದ ಈ ರೀತಿ ಜನರಿಗೆ ಕಷ್ಟ ಆಗುವಂಥದ್ದು ಇನ್ನು ಮುಂದೆ ಆಗ್ತಾ ಇರ್ತದೆ. ಆ ರೀತಿ ಒಂದು ಉದ್ದೇಶ ನಡೀತಾ ಉಂಟು. ಬಟ್ ನಾವು ಯಾವುದೇ ಕಾರಣಕ್ಕೂ ಈ ರ್ಯಾಲಿನ ನಿಲ್ಲಿಸೋದಿಲ್ಲ. ಈ ರ್ಯಾಲಿನ ನಾವು ಮತ್ತು ತಹಸೀಲ್ದಾರ್ ಕಚೇರಿಯಲ್ಲಿ ನಾಳೆಗೆ ಮಧ್ಯಾಹ್ನ 1 ಗಂಟೆ ಹತ್ತಿರ ನಾವು ತಲುಪ್ತೇವೆ. ನಾವು ನಮ್ಮ ಮನವಿಯನ್ನು ಕೊಡ್ತೇವೆ. ಹಾಗೆ ನಮಗೆ ಕನಿಷ್ಠ 3-4 ತಿಂಗಳಿಂದ ನಾವು ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಪ್ರಾರಂಭಿಸಿದ್ದೇವೆ. ಆ ಪೋಸ್ಟ್ ಕಾರ್ಡ್ ಚಳವಳಿಗೆ ಈಗ ಒಂದು ಜಯ ಸಿಕ್ಕಿದೆ. ಹಾಗೆ ಧರಣಿ ಬೆಳಗಾವಿಯಲ್ಲಿ ಒಂದು ಧರಣಿ ಕೂತ್ಕೊಂಡಿದ್ದೇವೆ. ಅದಕ್ಕೂ ಸಹಿತ ನಮಗೆ ಈಗ ಕಾರ್ಯದರ್ಶಿಗಳಿಂದ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸ್ಯಾಂಕ್ಷನ್ ಆಗುವ ಹಂತಕ್ಕೆ ಬಂದುಬಿಟ್ಟಿದೆ. ಇದು ನಮ್ಮೆಲ್ಲರ ಫಸ್ಟ್ ಒಂದು ಗೆಲುವು ಅಂತ ಅಂದ್ಕೊಳ್ತಾ ಇದ್ದೇನೆ. ಇದು ಕೂಡ ನಾವು ಶರಾವತಿ ಅಂದ್ರೆ ಈಗ ಸಂಘ ಸಂಸ್ಥೆಗಳೆಲ್ಲ ಬೆಂಬಲ ಸೂಚಿಸಿದ್ದಾರೆ ಹೇಗೆ ಅಂತ? ಸಂಘ ಸಂಸ್ಥೆಗಳೆಲ್ಲ ಬೆಂಬಲ ಸೂಚಿಸುವ ಹಂತದಲ್ಲಿದ್ದರು. ಬಟ್ ನಿನ್ನೆ ಒಂದು ಸಂದೇಶದಿಂದ ಎಲ್ಲರೂ ರ್ಯಾಲಿ ಕ್ಯಾನ್ಸಲ್ ಆಗಿರೋ ಹಂತಕ್ಕೆ ಒಂದು ಸಂದೇಶವನ್ನು ಮುಗಿಸಿದ್ದಾರೆ ವಾಟ್ಸಪ್ ಥ್ರೂನಿಂದ. ಸಾಮಾಜಿಕ ಸೋಷಿಯಲ್ ಮೀಡಿಯಾದಿಂದ ಫೇಕ್ ನ್ಯೂಸನ್ನು ಹರಡಿಸಿದ್ದಾರೆ. 21 ಕಿಲೋಮೀಟರ್ ಮುಗಿಯಿತು. ಇನ್ನೂ ಒಂದು 3 ಕಿಲೋಮೀಟ್ರಲ್ಲಿ ನಮ್ಮದು ಮುಕ್ತಾಯ ಆಗ್ತದೆ ಇವತ್ತಿನ ರ್ಯಾಲಿ. ಮತ್ತೆ ಪುನಃ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ಕನಿಷ್ಠ 1:30-2 ಗಂಟೆ ಒಳಗಡೆ ನಾವು ತಹಸೀಲ್ದಾರ್ ಕಚೇರಿಗೆ ಮುಕ್ತಾಯ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.